ನಮ್ಮ ನಾಡ ಹಬ್ಬ ದಸರಾಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಕಾಡಿನಿಂದ ನಾಡಿನತ್ತ ನಮ್ಮ ಮೈಸೂರಿನ ಗಜಪಡೆಗಳು ಹೆಜ್ಜೆ ಹಾಕಿವೆ. ನಿನ್ನೆಯಷ್ಟೇ ನಮ್ಮ ಗಜಪಡೆಗಳಿಗೆ ಮೈಸೂರಿನಲ್ಲಿ ಅದ್ಧೂರಿಯಾದ ಸ್ವಾಗತ ಕೂಡ ಸಿಕ್ಕಿದೆ. ಆನೆಗಳ ಜೊತೆಗೆ ಮಾವುತರು, ಕಾವಾಡಿಗರು ಆನೆಗಳ ಆರೈಕೆಗೆ ಮತ್ತು ವಿಶೇಷ ತರಬೇತಿಗಾಗಿ ಮೈಸೂರಿಗೆ ಆಗಮಿಸಿದ್ದಾರೆ. ಈ ಏನು 27, 28ನೇ ತಾರೀಕು ಆನೆಗಳು ನಮ್ಮ ಮೈಸೂರಿನ ಅರಣ್ಯ ಭವನದಲ್ಲಿ ತಂಗಿದ್ದಾವೆ. ನಾಳೆ ನಮ್ಮ ಗಜಪಡೆಗಳು ನಮ್ಮ ಮೈಸೂರಿನ ಅರಮನೆಗೆ ಪ್ರವೇಶ ಮಾಡಲಿದ್ದಾವೆ. ಒಟ್ಟಾರೆ ಮೊದಲ ಹಂತದಲ್ಲಿ ಒಟ್ಟು 9 ಗಜಪಡೆಗಳು ಮೈಸೂರಿಗೆ ಆಗಮನ ಮಾಡಿದ್ದಾವೆ. ಬನ್ನಿ ನೋಡ್ತಾ ಹೋಗೋಣ ಯಾವ ಆನೆಗಳು ನಮ್ಮ ಮೈಸೂರಿಗೆ ಬಂದಿದ್ದಾವೆ. ವೀಕ್ಷಕರೇ, ನೀವು ನನ್ನಿಂದ ನೋಡ್ತಾ ಇರುವಂತಹ ಆನೆ ಇದು ಧನಂಜಯ ಆನೆ. ಈ ಆನೆ ಕೂಡ ವಿಶೇಷವಾಗಿ ನಮ್ಮ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದೆ. ವೀಕ್ಷಕರೇ, ಇದು ನಮ್ಮ ಪ್ರಶಾಂತ ಆನೆ. ಇದು ಕೂಡ ನಮ್ಮ ದಸರಾ ಗಜಪಡೆಯಲ್ಲಿ ಪಾಲ್ಗೊಳ್ಳಲಿದೆ. ವೀಕ್ಷಕರೇ, ನೀವು ನನ್ನಿಂದ ನೋಡ್ತಾ ಇರ್ಬೋದು, ಆನೆಗಳಿಗೆ ಸ್ನಾನವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ವಿಶೇಷವಾಗಿ ಆನೆಗಳು ನಮ್ಮ ಮೈಸೂರಿನ ವಾತಾವರಣಕ್ಕೆ ಹೊಂದಿಕೊಳ್ಳುವ ನಿಟ್ಟಿನಲ್ಲಿ ಅವುಗಳಿಗೆ ಏನೇನು ಸೌಕರ್ಯಗಳು ಬೇಕು, ಏನೇನು ಆಹಾರಗಳು ಬೇಕು, ಯಾವ ರೀತಿ ತರಬೇತಿ ಬೇಕು ಎಲ್ಲವನ್ನು ಕೂಡ ಇಲ್ಲಿ ಒದಗಿಸಲಾಗ್ತಾ ಇದೆ. ವೀಕ್ಷಕರೇ, ಇದು ಏಕಲವ್ಯ ಆನೆ. ಏಕಲವ್ಯ ಆನೆ ಕೂಡ ಮೊದಲ ಹಂತದಲ್ಲಿ ನಮ್ಮ ಮೈಸೂರಿಗೆ ಹೆಜ್ಜೆಯನ್ನು ಹಾಕಿದೆ. ವೀಕ್ಷಕರೇ, ಈ ಆನೆ ನಮ್ಮ ಶ್ರೀಕಂಠ ಆನೆ. ಈ ಶ್ರೀಕಂಠ ಆನೆ ಕೂಡ ನಮ್ಮ ಮೊದಲ ಹಂತದಲ್ಲಿ ಮೈಸೂರಿಗೆ ಆಗಮನ ಮಾಡಿದೆ. ಇದು ಕೂಡ ಮೈಸೂರಿನ ದಸರಾದಲ್ಲಿ ಪಾಲ್ಗೊಳ್ಳಲಿದೆ. ವೀಕ್ಷಕರೇ, ನೀವು ನನ್ನಿಂದ ನೋಡ್ತಾ ಇರುವಂತಹ ಆನೆ ಮುದ್ದಾದಂತಹ ಲಕ್ಷ್ಮಿ ಆನೆ. ವೀಕ್ಷಕರೇ, ನೀವು ನನ್ನಿಂದ ನೋಡ್ತಾ ಇರುವಂಥದ್ದು ಶ್ರೀರಾಮ ಆನೆ. ಶ್ರೀರಾಮ ಆನೆ ಕೂಡ ಮೊದಲನೇ ಹಂತದಲ್ಲಿ ನಮ್ಮ ಮೈಸೂರಿಗೆ ಆಗಮಿಸಿದೆ. ಇದು ಕೂಡ ನಮ್ಮ ಮೈಸೂರಿನ ದಸರಾದಲ್ಲಿ ಪಾಲ್ಗೊಳ್ಳಲಿದೆ. ವೀಕ್ಷಕರೇ, ನೀವು ನನ್ನಿಂದ ನೋಡ್ತಾ ಇರುವಂತಹ ಆನೆ ಮಹೇಂದ್ರ ಆನೆ. ಮಹೇಂದ್ರ ಆನೆ ಕೂಡ 2026 ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲಿದೆ. ವೀಕ್ಷಕರೇ, ನನ್ನಿಂದ ನೋಡ್ತಾ ಇರುವಂತಹ ಆನೆ ಕಾವೇರಿ ಆನೆ. ಕಾವೇರಿ ಆನೆ ಕೂಡ ನಮ್ಮ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲಿದೆ. ವೀಕ್ಷಕರೇ, ನನ್ನಿಂದ ನೋಡ್ತಾ ಇರುವಂತಹ ಆನೆ ಗೋಪಿ ಆನೆ. ಗೋಪಿ ಆನೆ ಕೂಡ ನಮ್ಮ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಮೊದಲನೇ ಹಂತದಲ್ಲಿ ಒಟ್ಟು 9 ಆನೆಗಳು ನಮ್ಮ ಮೈಸೂರಿನ ಅರಣ್ಯ ಭವನಕ್ಕೆ ಬಂದಿದ್ದಾವೆ. ಅದರಲ್ಲಿ 7 ಗಂಡಾನೆಗಳು ಮತ್ತು 2 ಹೆಣ್ಣಾನೆಗಳು ನಮ್ಮ ಮೈಸೂರಿನ ಅರಣ್ಯ ಭವನದಲ್ಲಿ ಆಶ್ರಯವನ್ನು ಪಡ್ಕೊಳ್ತಾ ಇದ್ದಾರೆ. ಆನೆಯ ಜೊತೆ ಮಾವುತರು ಮತ್ತು ಕಾವಾಡಿಗರು ಆನೆಗಳ ತರಬೇತಿಗಾಗಿರ್ಬೋದು ಅಥವಾ ಆನೆಗಳ ಆಹಾರ ಮತ್ತು ಆರೋಗ್ಯ ತಪಾಸಣೆಗೆ ಬಂದು ಇಲ್ಲೇ ತಂಗಿದ್ದಾರೆ. ನಾಳೆ ಬೆಳಗ್ಗೆ ಸುಮಾರು 7 ಗಂಟೆಗೆ ಇಲ್ಲಿನ ಗಜಪಡೆಗಳು ನಮ್ಮ ಅರಮನೆಯನ್ನ ಪ್ರವೇಶ ಮಾಡಲಿದ್ದಾವೆ. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಸಿಂಚನಾ ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.